ಒಂದು ಸಣ್ಣ ಮನೆಯ ಅಡುಗೆ ಮನೆಯಲ್ಲಿ ಅತ್ತೆ ಶಾಂತ ಮತ್ತು ಸೊಸೆ ಕಾವ್ಯ ನಡುವೆ ವಿರೋಧ ಸೃಷ್ಟಿಯಾಗಿದೆ. ಒಂದು ಸಂಜೆ ಕಾವ್ಯ ತನ್ನ ಆರೋಗ್ಯಕರ ಶೈಲಿಯಲ್ಲಿ ಬಾಳೆಹಣ್ಣಿನ ಪಲ್ಯವನ್ನು ತಯಾರಿಸುತ್ತಾಳೆ. ಆದರೆ ಅತ್ತೆಗೆ ಅದು ಇಷ್ಟವಾಗುವುದಿಲ್ಲ. ಅವಳು ಕೋಪದಿಂದ ಇದು ನಮ್ಮ ಮನೆಯ ಶೈಲಿಯಲ್ಲ ಎಂದು ತಿರಸ್ಕರಿಸುತ್ತಾಳೆ. ಕಾವ್ಯ ತಾಳ್ಮೆನಿಂದ ಉತ್ತರಿಸುತ್ತಾಳೆ, ನಾನು ಈ ಮನೆ ಬದಲಾಯಿಸಲು ಅಲ್ಲ, ಸೇರಿಕೊಳ್ಳಲು ಬಂದಿದ್ದೀನಿ. ನನ್ನ ಶೈಲಿಯನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ ಅತ್ತೆ. ಅತ್ತೆ ಏನೂ ಹೇಳದೆ ಹೊರಹೋಗುತ್ತಾಳೆ. ಆದರೆ ಆ ಮಾತು ಅವಳ ಮನಸ್ಸಿನಲ್ಲಿ ತಂಗುತ್ತದೆ. ಮರುದಿನ ಬೆಳಗ್ಗೆ ಕುತೂಹಲದಿಂದ ಅತ್ತೆ ಪಲ್ಯವನ್ನೊಮ್ಮೆ ರುಚಿಸುತ್ತಾಳೆ. ಅದ್ಭುತ ರುಚಿ! ಅವಳ ಮುಖದಲ್ಲಿ ನಗು ಮೂಡುತ್ತದೆ. ಆ ಹೊತ್ತಿಗೆ ಕಾವ್ಯ ಅಡುಗೆ ಮನೆಗೆ ಬರುತ್ತಾಳೆ. ಅತ್ತೆ ತಕ್ಷಣವೇ ನಗುತ್ತಾ ಹೇಳುತ್ತಾಳೆ, ನಿನ್ನ ಶೈಲಿ ಚೆನ್ನಾಗಿದೆ, ನಾನು ಕಲಿತೆನು. ಕಾವ್ಯ ಸಂತೋಷದಿಂದ ಉತ್ತರಿಸುತ್ತಾಳೆ, ನಾನು ನಿಮ್ಮಿಂದ ಕಲಿತದ್ದಿಲ್ಲದೆ ಅಡುಗೆ ಪೂರ್ಣವಾಗದು ಅತ್ತೆ. ಆ ದಿನದಿಂದ ಅವರ ಅಡುಗೆ ಮನೆ ಕೇವಲ ಪಾಕಶಾಲೆ ಅಲ್ಲ, ಸ್ನೇಹದ ತೊಗಿನ ಮನೆಯಾಗುತ್ತದೆ. ಸಂದೇಶ: ಹಳೆಯದನ್ನು ಹೊಸದನ್ನು ಒಪ್ಪಿಕೊಂಡಾಗ ಮಾತ್ರ ಮನೆಯಲ್ಲಿ ಪ್ರೀತಿ ಬೆಳೆಯುತ್ತದೆ. ಒಲವೇ ಪರಂಪರೆ.